ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಹಬ್ಬದ ಪ್ರಿಪ್ರೇಷನ್ಸು ಹಾಗೂ ಹಬ್ಬ ನಾನು ಯಾವ ರೀತಿ ಆಚರಣೆ ಮಾಡಿದೆ ನಮ್ಮ ಮನೆಯಲ್ಲಿ ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೀವೆಲ್ಲರೂ ಕೂಡ ತುಂಬಾ ಖುಷಿಯಾಗಿ ಹಬ್ಬನ ಆಚರಣೆ ಮಾಡಿರ್ತೀರ. ನೀವು ಕೂಡ ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ. ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಗುರುವಾರದ ದಿನ ವ್ಲಾಗಿದು. ಸ್ಕೂಲಿಂದ ಬಂದಮೇಲೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ, ಗುರುವಾರದ ದಿನ. ಹಾಗಾಗಿ ಮಧ್ಯಾಹ್ನವೇ ಬಂದುಬಿಡ್ತೀವಿ ಸ್ಕೂಲಿಂದ. ಬಂದಮೇಲೆ ನಾನು ನಂದಿವರ್ಧಿನಿ ಅಂತಾರಲ್ವ, ಅದು ಮೊಗ್ಗು. ಇದು ಚೆನ್ನಾಗಿರುತ್ತೆ, ಬೇಗ ಬಾಡೋದಿಲ್ಲ. 3-4 ಡೇಸ್ ಆದರೂ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ ಹೂವು, ಸ್ವಲ್ಪ ಕೂಡ ಬಾಡೋದಿಲ್ಲ. ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ದೇವಿಗೆ ಒಂದು ಹಾರ ಹೊಲಿಯೋಣ ಅಂತೇಳ್ಬಿಟ್ಟು ಹೊಲಿತಾ ಇದ್ದೀನಿ. ಅದ್ರ ಮಧ್ಯೆ ರೋಸು ಮತ್ತು ಇದು ಸೊಪ್ಪು, ನನಗೆ ಹೆಸರೇ ನೆನಪು ಬರ್ತಿಲ್ಲ, ಇದನ್ನೆಲ್ಲ ಹಾಕಿಬಿಟ್ಟು ಹಾರನ ಪೋಣಿಸ್ತಾ ಇದ್ದೀನಿ. ಮೊಗ್ಗು ಸಣ್ಣಗೆ ಇರುತ್ತೆ, ಸೂಜಿ ಮಲ್ಲಿಗೆ ಟೈಪೇ. ಅದು ಹೊಲಿಯೋದೇ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ತುಂಬ ಟೈಮ್ ಇದಕ್ಕೇ ಆಗೋಯಿತು. ಸ್ವಲ್ಪ ಹೊತ್ತು ಇಲ್ಲಿ ಹೊಲಿದ್ಬಿಟ್ಟು ಆಮೇಲೆ ಅಂಗಡಿ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೊಗ್ಗನ್ನೆಲ್ಲ ಪೋಣಿಸ್ದೆ. ದೇವಿಗೆ ಒಂದು ಹಾರ, ಹಾಗೆಯೇ ಮುಡ್ಕೊಳ್ಳೋಕ್ಕೆ ನಮಗೆ ನಾನು ಸ್ವಲ್ಪ ಸಿರಿ ಸ್ವಲ್ಪ ಮುಡ್ಕೊಂಡಿದ್ವಿ. ಹಾಗೆಯೇ ಕಳಶಕ್ಕೆ ಒಂದು ಹಾರ ಥರ ಚಿಕ್ಕದಾಗಿ ಹೊಲಿದಿದ್ದೆ. ಅಷ್ಟು ಆಯಿತು. ಇದನ್ನೆಲ್ಲ ಪೋಣಿಸಾದ್ಮೇಲೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಆಲ್ರೆಡಿ ಚೆಂಡು ಹೂವು ಅಂತೀವಲ್ವ, ಅದನ್ನು ಹೊಲ್ದಾಗಿದೆ. ಅದನ್ನೆಲ್ಲ ಹೊಲಿದ್ಬಿಟ್ಟು ಇಟ್ಟು ಆಗಿದೆ. ಅದೇನು ಹೊಲಿಯೋ ಕೆಲಸ ಇಲ್ಲ. ಇದೊಂದು ಸ್ವಲ್ಪ ಹೊಲ್ದ್ಕೊಂಡ್ರೆ ಸಾಕು. ಇದನ್ನೆಲ್ಲ ಹೊಲ್ದಾದ್ಮೇಲೆ ನೆಕ್ಸ್ಟ್ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಹೂವು ಎಲ್ಲ ಹೊಲ್ದಾದ್ಮೇಲೆ ಸಂಪಿಗೆ ಸ್ವಲ್ಪ ಇತ್ತು ನೋಡಿ, ಒಂದಷ್ಟು. ಇದನ್ನು ಕೂಡ ಒಂದು ಹಾರ ಥರ ಹಾಕ್ಕೋಬೋದು ಅಂತೇಳ್ಬಿಟ್ಟು ಇದನ್ನು ದಾರದಲ್ಲಿ ಪೋಣಿಸ್ತಾ ಇದ್ದೀನಿ. ಸೂಜಿ ಮತ್ತು ದಾರದಲ್ಲೇ ಇದನ್ನು ಕಟ್ತಾರಲ್ವ ಕಲರ್ ದಾರದಲ್ಲಿ, ಆ ಥರ ಕಟ್ಟೋಣ ಅಂತ ನೋಡಿದೆ. ಕೆಲವುಗಳು ತೊಟ ಸ್ವಲ್ಪ ಉದ್ದ ಇದೆ, ಕೆಲವಕ್ಕೆ ತೊಟಗಳೇ ಇರಲಿಲ್ಲ. ಮತ್ತು ಜಾರಿ ಬರ್ತಾಯಿತ್ತು. ತೊಟ ಒಂದು ಸ್ವಲ್ಪ ಉದ್ದ ಇದ್ದರೆ ನಾವು ಕಲರ್ ದಾರದಲ್ಲಿ ಡಿಸೈನಾಗಿ ಪೋಣಿಸ್ಕೋಬೋದು. ಆಗಲಿಲ್ಲ, ನಾನು ಟ್ರೈ ಮಾಡಿದೆ, ಆಗಲಿಲ್ಲ. ಸರಿ ಅಂತೇಳ್ಬಿಟ್ಟು ಈಗ ಸೂಜಿ ಮತ್ತು ದಾರದಲ್ಲೇ ಹೀಗೇ ಹೊಲ್ದಿಡ್ತಾ ಇದ್ದೀನಿ. ಇದು ಕೂಡ ಹಾರ ಥರ ಹಾಕ್ಕೋಬೋದು. ಇದು ಎಷ್ಟು ಸ್ಮೆಲ್ ಬರುತ್ತೆ ಅಂತಂದರೆ ಮನೆಯೆಲ್ಲ ಕೂಡ ಘಮ್ ಅಂತಿತ್ತು, ಅಷ್ಟು ಚೆನ್ನಾಗಿ ಸ್ಮೆಲ್ ಅನ್ನೋದು ಬರ್ತಾಯಿತ್ತು. ನಂಗೆ ತುಂಬಾ ಇಷ್ಟ ಇದರ ಸ್ಮೆಲ್ಲು. ಸರಿ ಅಂತ ಇದನ್ನು ಕೂಡ ಒಂದಷ್ಟುದ್ದ ಹೊಲಿದು ಇಡ್ತಾ ಇದ್ದೀನಿ ನೋಡಿ. ಅದು ಹೊಲಿದಿದ್ದೆಲ್ಲ ಕೂಡ ಕಂಪ್ಲೀಟ್ ಆಯಿತು. ಫಸ್ಟು ಮುಗುಂಡು ಮಲ್ಲಿಗೆ ಅದಿತ್ತಲ್ವ, ನಂದಿವರ್ಧಿನಿ ಮೊಗ್ಗು, ಅದನ್ನು ಹೊಲ್ದಾದ್ಮೇಲೆ ಇದನ್ನು ಕೂಡ ಹಾಗೆಯೇ ಹೊಲ್ದಿಟ್ಟೆ. ಇದೆಲ್ಲ ಆಗೋಷ್ಟೊತ್ತಿಗೆ ನೈಟ್ ಆಗಿತ್ತು. ನೈಟ್ ಮತ್ತೆ ಅಡುಗೆ ಮಾಡಿ ಊಟಗಳೆಲ್ಲ ಆದಮೇಲೆ ಈಗ ದೇವಿಗೆ ಸೀರೆ ಅಲಂಕಾರ ಮಾಡಿಬಿಡೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಇದನ್ನಂತ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ 11:30 ಏನೋ ಆಗಿತ್ತು. ಅಡುಗೆ ಮನೆಯಲ್ಲಿ ಕೂಡ ಕೆಲಸ ಮಾಡ್ಕೊಳ್ತಾ ಇಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದೆ. ಇದು ಕೂಡ ನಾನು ಪೂರ್ತಿ ಮಾಡೋದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಒಂದು ಸ್ವಲ್ಪ ಮಾತ್ರ ಸೀರೆ ಉಡ್ಸೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಮಾತ್ರನೇ ವೀಡಿಯೋ ಮಾಡೋಕ್ಕಾಗಿದ್ದು, ನಂತರ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬೇಕಾದರೆ ನಾನು ಇದು ಫುಲ್ ವೀಡಿಯೋನ ತೆಗೆದು ಹಾಕ್ತೀನಿ. ಇದು ಲಕ್ಷ್ಮಿಗೆ ಅಂತ ತಂದಿರೋವಂಥ ಸೀರೆ. ಫಸ್ಟ್ ಟೈಮ್ ನಾನು ಲಕ್ಷ್ಮಿಗೆ ರೇಷ್ಮೆ ಸೀರೆಯನ್ನು ಉಡಿಸ್ತಾ ಇದ್ದೀನಿ. ಇದುವರೆಗೂ ರೇಷ್ಮೆ ಸೀರೆ ಯಾವತ್ತೂ ಕೂಡ ಉಡಿಸಿರಲಿಲ್ಲ. ಈ ಸಲ ರೇಷ್ಮೆ ಸೀರೆ ತಂದು ಉಡಿಸೋದಕ್ಕೆ ಸಾಧ್ಯ ಆಯಿತು. ಈ ಸೀರೆ ತಂದು ಆಲ್ರೆಡಿ 3 ಮಂತ್ಸ್ ಮೇಲೆ ಆಯಿತು. ನಮ್ಮೂರ ಕಡೆ ಅಂದರೆ ಹಿಂದೂಪುರ ಅಂತೀವಲ್ವ, ಆ ಕಡೆಗೆ ಹೋಗಿದ್ರು. ಅಲ್ಲಿ ಕೂಡ ರಿಲೇಟಿವ್ಸ್ ಇದ್ದಾರೆ. ಅಲ್ಲಿ ಈ ಸೀರೆಗಳನ್ನೆಲ್ಲ ಕೂಡ ನೇಯ್ತಾರೆ. ನಮ್ಮೂರ ಚಿಕ್ಕಪ್ಪ ಅವರು ಅಲ್ಲಿದ್ದಾರೆ. ಅವರು ಕೂಡ ಅದೇ ಕೆಲಸ ಮಾಡೋದು, ಸೀರೆಗಳನ್ನ ನೇಯೋದು. ಅಲ್ಲಿ ಹೋದಾಗ ಸೀರೆನ ತಗೊಂಡು ಬಂದರು. ಇದು ಹಾಗೆ ನಾನು ಹಬ್ಬದ ದಿನ ಉಟ್ಕೊಂಡಿದ್ದ ಸೀರೆ, ಅದು ರೇಷ್ಮೆ ಸೀರೆ ಏನಲ್ಲ, ಇದೊಂದೇ ರೇಷ್ಮೆ ಸೀರೆ. ನಂತರ ಇನ್ನೂ ಒಂದು 2-3 ಸೀರೆ ತಂದಿದ್ರು ಒಟ್ಟಿಗೆ, ಒಂದು 5-6 ಸೀರೆ ಅಷ್ಟು ಒಂದೇ ಸಲ ತಂದಿದ್ದರು. ಇದೊಂದು ರೇಷ್ಮೆ ಸೀರೆ ತಂದಿದ್ದರು. ಸರಿ ಅಂತ ಇದನ್ನು ನಾನು ದೇವಿಗೆ ಉಡ್ಸೋಕ್ಕೆ ಅಂತೇಳ್ಬಿಟ್ಟು ಹಾಗೆಯೇ ಇಟ್ಬಿಟ್ಟಿದ್ದೆ. ನನಗಿದು ಕಲರು ಕೂಡ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ಗ್ರೀನ್ ಒಂದಿದೆ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಅನಿಸುತ್ತೆ ಅಷ್ಟೇ. ಈಗ ನಾನು ಉಟ್ಟಿದ್ದೀನಲ್ವ, ಈ ಸೀರೆ ಕೂಡ ಅಲ್ಲೇ ತಂದಿದ್ದು. ಇದು ಕೂಡ ಚೆನ್ನಾಗಿದೆ ಉಟ್ಕೊಳ್ಳೋದಕ್ಕೆ.
ಇದೇ ಮಾಡಲಲ್ಲಿ ಇನ್ನೂ ಒಂದು ಸೀರೆ ಕೂಡ ಇದೆ. ಇದ್ರದ್ದು ನಾನು ಇನ್ನೂ ಬ್ಲೌಸು ಸ್ಟಿಚ್ ಮಾಡಿಲ್ಲ ನೋಡಿ. ಬೇರೆ ಸ್ಯಾರಿದು ಬ್ಲೌಸ್ ಅಂದರೆ ಇದು ಸಪ್ರೇಟಾಗಿ ನಾನು ವರ್ಕ್ ಮಾಡ್ಕೊಂಡಿದ್ದೆ ಅಲ್ಲ, ಇದರ ವರ್ಕ್ ಮಾಡೋದನ್ನು ಕೂಡ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ನಾನೀಗ ಹುಟ್ಟಿರೋ ಸೀರೆದು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಲ್ಲ ನಾನು. ಮಾಡೋಣ ಅಂತೇಳ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ. ವರ್ಕ್ ಹಾಕ್ಸೋಣ ಅಂತೇಳ್ಬಿಟ್ಟು ನೋಡೋಣ, ಆದರೆ ನಾನೇ ಹಾಕ್ತೀನಿ, ಅದಕ್ಕೆ ಹಾಗೇ ಇಟ್ಟಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಸೀರೆಯಲ್ಲಿ ಬಂದಿರೋ ಅಂಥ ಬ್ಲೌಸ್ ಪೀಸು ಅಷ್ಟೊಂದು ಚೆನ್ನಾಗಿಲ್ಲ ಕ್ವಾಲಿಟಿ. ವರ್ಕ್ ಹಾಕಿದ್ರೆ ಬೇಗ ಹಾಳಾಗುತ್ತೆ. ಹಾಗಾಗಿ ಸಪ್ರೇಟ್ ಬ್ಲೌಸ್ ಪೀಸನ್ನು ತಗೊಂಡು ಪ್ಲೇನ್ದು ಅದಕ್ಕೆ ವರ್ಕ್ ಹಾಕೋಣ ಅಂತೇಳ್ಬಿಟ್ಟು ಹಾಗೇ ಇಟ್ಬಿಟ್ಟಿದ್ದೆ. ಹಾಗಾಗಿ ಇದ್ರ ಬ್ಲೌಸಿನೂ ನಾನು ಸ್ಟಿಚ್ ಮಾಡಿಲ್ಲ. ಸದ್ಯಕ್ಕೆ ಇವತ್ತು ಹಬ್ಬದ ದಿನ ಉಟ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇರೆ ಬ್ಲೌಸನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಉಟ್ಕೊತಾ ಇದ್ದೀನಿ. ಈಗ ಚೆಂಡು ಹೂವು ಎಲ್ಲ ಕೂಡ ಬಾಗಿಲುಗಳಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಮ್ಮದು ಮೇಯ್ನ್ ಡೋರ್ ಬಂದುಬಿಟ್ಟು 2 ಇದೆ. ಈ ಕಡೆ ನಾನೀಗ ಹಾಕ್ತಿದ್ದೀನಲ್ಲ, ಫಸ್ಟ್ ಡೋರ್ ಇದು ಸಿಗುತ್ತೆ. ಇನ್ನು ಸ್ವಲ್ಪ ಆ ಕಡೆ ರೌಂಡ್ ಹಾಕ್ಕೊಂಡೋದ್ರೆ ಇನ್ನೂ ಒಂದು ಡೋರು ಸಿಗುತ್ತೆ. 2 ಬಾಗಿಲಿಗೂ ಕೂಡ ತೋರಣನ ಕಟ್ಟಿ ಹೂವು ಕೂಡ ಹಾಕ್ತಾಯಿದ್ದೀನಿ. ನಂತರ ರಾತ್ರಿ ನಾನು ದೇವಿಗೆ ಸೀರೆ ಎಲ್ಲ ಉಡಿಸ್ಬಿಟ್ಟು ಇಟ್ಟಿದ್ದೆ. ಈಗ ಬೆಳಿಗ್ಗೆ ಕಳಶನ ಇಡ್ತಾಯಿದ್ದೀನಿ ಸಪ್ರೇಟಾಗಿ. ಮತ್ತೆ ಇನ್ನೂ ಒಂದು ಕಳಶನ ಇಡ್ತೀವಿ. ದೇವಿಗೆ ಸೀರೆ ಉಟ್ಟಿರೋ ಅದಕ್ಕೆ ಒಂದು ಕಳಶ ಇಟ್ಟಿರ್ತೀವಿ ಆಲ್ರೆಡಿ. ಅದಲ್ಲದೆ ಇನ್ನೂ ಒಂದು ಕಳಶನ ಕೂಡ ಇಟ್ಕೊತೀನಿ. ಆ ಕಳಶನ ನಾನು ಈಗ ಬೆಳಿಗ್ಗೆ ಇಟ್ಕೊತಾ ಇದ್ದೀನಿ. ನೈಟ್ ಇಟ್ಟಿರೋದು ದೇವಿಗೆ ಸೀರೆ ಅಲಂಕಾರ ಏನು ಮಾಡಿರ್ತೀವಿ ಅದನ್ನು ನೈಟೇ ಇಟ್ಟಿದ್ದೆ. ಈಗ ಬೆಳಿಗ್ಗೆ ನಾವು ಇನ್ನೂ ಒಂದು ಕಳಶನ ಇಟ್ಕೊಂಡು ಅದಕ್ಕೆ ಅಲಂಕಾರ ಅಂದರೆ ಅದಕ್ಕೆ ಜಸ್ಟ್ ಹೂವು ಹಾಕಿ ಒಂದು ಬ್ಲೌಸ್ ಪೀಸನ್ನು ಮಾತ್ರ ಸುತ್ತಬಿಟ್ಟು ಇಟ್ಟಿರ್ತೀನಿ. ಈಗ ಪೂಜೆಗೆ ಒಂದೊಂದಾಗಿ ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಸಿರಿ ಮತ್ತು ಚಿನ್ನು ಇಬ್ಬರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅವರು ಕೂಡ ಬೇಗನೆ ಇದ್ದರು ಪಾಪ, ಎಬ್ಬಿಸಿದ್ರೆ. ನಾನೀಗ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನಾದರೂ ಬೇಕಂದರೆ ಅವ್ರು ಬಂದು ಎತ್ಕೊಡ್ತಾಯಿದ್ರು ನನಗೆ. ಮಕ್ಕಳಿರೋದ್ರಿಂದ ಅದೊಂದು ನಮಗೆ ದೊಡ್ಡ ಹೆಲ್ಪ್ ಆಗೋಗುತ್ತಲ್ವ. ನಾವೊಬ್ಬರೇ ಮಾಡಬೇಕಂದ್ರೂ ಕಷ್ಟ. ಚಿಕ್ಕ ಮಕ್ಳು ಇರಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು ಏನಾದರೂ ಮಾಡಬೇಕಂದ್ರೂ ಕೂಡ. ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವರು ಸ್ವಲ್ಪ ನನಗೆ ಹೆಲ್ಪ್ ಮಾಡೋದ್ರಿಂದ ನನ್ನ ಕೆಲಸಗಳು ಸ್ವಲ್ಪ ಈಸಿ ಆಗುತ್ತೆ. ಕಳಶಕ್ಕೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಶ ಎಲೆ ತೊಳ್ಕೊಂಡು ಬಂದು ಈಗ ಇಟ್ಬಿಟ್ಟು ಅದೇ ತೆಂಗಿನಕಾಯಿಗೆ ನಾನು ಚಿಕ್ಕ ಕಳಶಕ್ಕೆ ಬೆಳ್ಳಿ ಮುಖವಾಡ ಕಟ್ಟಿದ್ದೀನಿ. ಇನ್ನೊಂದು ದೇವಿಗೆ ಸೀರೆ ಉಡಿಸಿದ್ದೀವಲ್ಲ ಅದಕ್ಕೆ ಸಪ್ರೇಟ್ ಸಿಗುತ್ತಲ್ಲ ಆ ಥರದ್ದೊಂದು ಮುಖವಾಡನ ಹಾಕಿದ್ದೀನಿ. ಇದು ಸೀರೆಯಲ್ಲಿ ಕಟ್ ಮಾಡಿದ್ವಲ್ಲ ಬ್ಲೌಸ್ ಪೀಸು, ಇದನ್ನು ನಾನು ಈಗ ಕಳಶಕ್ಕೆ ಇಡ್ತಾಯಿದ್ದೀನಿ. ಸಿರಿ ಸ್ವಲ್ಪ ಕೆಲಸ ಮಾಡೋದು ಸ್ಲೋ. ನಾನು ಅವಳಿಗೆ ಹೇಳ್ತಾನೆ ಇರ್ತೀನಿ ಪಟ ಪಟ ಮಾಡಬೇಕು ಅಂತ, ಅವಳಂತೂ ಕೇಳೋದೇ ಇಲ್ಲ. ನಾನಿಲ್ಲಿ ವಿಡಿಯೋ ತೆಗಿಬೇಕಾದ್ರೆ ಸೆಲ್ಫಿ ಮೋಡಲ್ಲಿ ಇಟ್ಟಿದ್ದೆ. ಹಾಗಾಗಿ ನಾನು ಮಾಡೋದೆಲ್ಲ ಕೂಡ ಲೆಫ್ಟ್ ಹ್ಯಾಂಡಲ್ಲಿ ಥರ ನಿಮಗೆ ಕಾಣಿಸ್ತಾ ಇರ್ಬೋದು. ಲಾಸ್ಟ್ ಟೈಮ್ ಒಂದು ಸಲ ಸಂಕ್ರಾಂತಿ ವಿಡಿಯೋದಲ್ಲಿ ಕೂಡ ಹಾಗೆ ಹೇಳಿ ಯಾರು ಕಮೆಂಟ್ ಮಾಡಿದರು, ಲೆಫ್ಟ್ ಹ್ಯಾಂಡಲ್ಲಿ ನೀವು ತಿನ್ನಿಸ್ತಾ ಇದ್ದೀರಲ್ವ ಅಂತ. ನಾನು ರೈಟ್ ಹ್ಯಾಂಡಲ್ಲೇ ಮಾಡ್ತಾಯಿರ್ತೀನಿ. ಆದರೂ ಕೂಡ ಸೆಲ್ಫಿ ಮೋಡಲ್ಲಿ ಇಟ್ಟಿರೋದ್ರಿಂದ ನಮಗೆ ಎಲ್ಲದೂ ಕೂಡ ಲೆಫ್ಟಲ್ಲಿ ಕಾಣಿಸುತ್ತೆ ಅಷ್ಟೇ. ನಾನೀಗ ಮಾಡ್ತಾಯಿರೋ ಎಲ್ಲ ಕೆಲಸಗಳು ಕೂಡ ರೈಟ್ ಹ್ಯಾಂಡಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ಪ್ಲೀಸ್ ಯಾರೂ ಕಾಮೆಂಟ್ ಹಾಕಬೇಡಿ ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾಯಿದ್ದೀರಾ ಅಂತ. ನಾನು ಮಾಡ್ತಿರೋದು ರೈಟ್ ಹ್ಯಾಂಡಲ್ಲೇ. ವಿಡಿಯೋ ತೆಗಿಬೇಕಾದ್ರೆ ಆ ರೀತಿ ಇದೆ ಅಷ್ಟೇ. ನಾನೆಲ್ಲ ಕೆಲಸ ರೈಟ್ ಹ್ಯಾಂಡಲ್ಲೇ ಮಾಡ್ತಾಯಿದ್ದೀನಿ. ಈಗ ಹೂವಿನ ಎಲ್ಲ ಕೂಡ ಹಾಕಿಬಿಟ್ಟು ಒಂದೊಂದಾಗಿ ನಾನು ಪೂಜೆನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎಷ್ಟು ಬೇಗ ಅಂತ ಅಂದರೂ ಕೂಡ ಟೈಮ್ ಆಗೋಗುತ್ತೆ. ಆದರೂ ಈ ಸಲ ಸ್ವಲ್ಪ ಲೇಟಾಗೇ ಪೂಜೆ ಮಾಡ್ತಾಯಿರೋದು. ಅಂದರೆ ಬೆಳಗ್ಗೆ 6:30 7:30ವರೆಗೂ ಕೂಡ ಮುಹೂರ್ತ ಚೆನ್ನಾಗಿದೆ ಅಂತ ಅಂದರು. ಸರಿ ಆ ಟೈಮಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕೆಲವು ಸಲ 4 ಗಂಟೆ 5 ಗಂಟೆ ಈ ರೀತಿ ಕೂಡ ಮಾಡ್ತಾಯಿದ್ವಲ್ಲ. ನೀವು ಯಾವ ಟೈಮಲ್ಲಿ ಪೂಜೆನ ಮಾಡಿದ್ರಿ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ನಾನು 6:30 8:30 ಹಂಗವರೆಗೂ ಆಯಿತು. ಎಲ್ಲ ಒಂದೊಂದಾಗಿ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 8:30 ಹಂಗೆ ಆಗಿಬಿಟ್ಟಿತ್ತು. ನಿಧಾನಕ್ಕೇ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ಎಲ್ಲದನ್ನು ಕೂಡ ನಾನು ಪ್ರತಿಯೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋನ ಮಾಡಿದ್ದೀನಿ. ಹಾಗೆ ಕಮಲದ ಹೂವು ಕೂಡ ನಮ್ಮ ಸ್ಕೂಲ್ ಹತ್ರ ತುಂಬಾ ಸಿಗುತ್ತೆ. ಅಲ್ಲಿಂದ ನಾನು ಕಮಲದ ಹೂವು ಎಲ್ಲ ಕೂಡ ತಂದಿದ್ದೆ. ಈ ನಂದಿವರ್ಣ ಹೂವು ಇದೆಯಲ್ವ, ಇದು ಕೂಡ ಸ್ಕೂಲ್ ಪಕ್ಕದಲ್ಲಿ ಒಂದು ಪಕ್ಕದ ಮನೆಯವ್ರದ್ದು ದೊಡ್ಡದು ಗಿಡ ಇದೆ, ಅವ್ರ ಗಿಡದಲ್ಲೇ ತಗೊಂಡು ಬಂದಿದ್ದಿತ್ತು. ಹೂವು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಚೆಂಡು ಹೂವು ಕೂಡ ಅಲ್ಲೇ ಬರೋ ರೋಡಲ್ಲಿ
ದಾರಿಯಲ್ಲಿ ತೋಟ ಇದೆ, ಅಲ್ಲಿ ತರಿಸ್ಕೊಂಡಿದ್ದು. ಸಿರಿ ಕಮಲದ ಹೂದಲ್ಲಿ ಹಾರ ಥರ ಮಾಡ್ತಾರಲ್ವ, ಆ ರೀತಿ ಮಾಡಿ ಒಂದನ್ನು ದೇವಿಗೆ ಹಾಕ್ತಾಯಿದ್ಲು. ಈಗ ಫಸ್ಟು ನಾನು ವಿನಾಯಕನಿಗೆ ಪೂಜೆ ಮಾಡಿಕೊಂಡು ನಂತರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ನೋಡಿ ಮಕ್ಕಳ ಅಕ್ಷತೆ ಹಾಕಿದ್ದು ನಮಗೆ ಎಡಗೈಯಲ್ಲೇ ಗೊತ್ತಾಗುತ್ತಲ್ವ, ಸೊ ಅವ್ರು ಹಾಕಿದ್ದು ಕೂಡ ಬಲಗೈಯಲ್ಲೇ. ಹಾಗೆ ನಾನು ಬುಕ್ಕು ಇದೆ ನನ್ನ ಹತ್ರ, ವರಮಹಾಲಕ್ಷ್ಮಿ ಪೂಜೆದು. ಆ ಬುಕ್ಕಲ್ಲಿ ನೋಡ್ಕೊಳ್ತಾ ಮಂತ್ರಗಳನ್ನ ಕೂಡ ಹೇಳ್ಕೊಳ್ತಾ ಪೂಜೆ ಮಾಡ್ತಾಯಿದ್ದೆ. ಮಕ್ಕಳು ಕೂಡ ಪೂಜೆಗೆ ಕೂತ್ಕೊಂಡಿದ್ವಿ, 3 ಜನ ಕೂತ್ಕೊಂಡು ನಾವು ಪೂಜೆನ ಮಾಡ್ತಾಯಿದ್ವಿ. ಈಗ ನಾನು ಪೂಜೆ ಎಲ್ಲ ಕೂಡ ಆಯಿತು. ದೇವಿ ಕತೆ ಬರುತ್ತಲ್ವ, ಆ ಕಥೆನ ನಾನೀಗ ಮಕ್ಕಳಿಗೆ ಹೇಳ್ತಾಯಿದ್ದೆ. ಕತೆ ಹೇಳೋದ್ರಿಂದ ಹಾಗೂ ಕೇಳೋದ್ರಿಂದ ಕೂಡ ಶುಭ ಆಗುತ್ತೆ ಅಂತ ಹೇಳ್ತಾರಲ್ವ, ಹೀಗಾಗಿ ನಾನು ಮಕ್ಕಳಿಗೆ ಕಥೆನ ವಿವರಿಸಿ ಹೇಳ್ತಾಯಿದ್ದೆ. ಎಲ್ಲ ಆದಮೇಲೆ ಈಗ ದೇವಿಗೆ ಮಂಗಳಾರತಿನ ಮಾಡ್ತಾಯಿದ್ದೀನಿ. 3 ಜನ ಕೂಡ ಸೇರಿ ಆರತಿನ ಬೆಳಗ್ತಾಯಿದ್ವಿ. ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 8:15 ಹಂಗಾಗಿತ್ತು. ಬೆಳಗ್ಗೆ ನೈವೇದ್ಯ ಎಲ್ಲ ಕೂಡ ಮಾಡಿದ್ದೆ, ಅದೇನು ಕೂಡ ನನಗೆ ವೀಡಿಯೋ ತೆಗಿಯೋಕ್ಕಾಗಿಲ್ಲ. ವೀಡಿಯೋ ತೆಗಿಯೋದಕ್ಕೆ ಒಬ್ಬರು ಅಂತ ಇದ್ದರೆ ನಾವು ಮಾಡೋದನ್ನು ನಾವು ಪಾಡಿಗೆ ನಾವು ಕೆಲಸ ಮಾಡ್ಬೋದು. ಆದರೆ ನಮ್ಮ ಮನೆಯಲ್ಲಿ ಮಕ್ಳಿಗೂ ಸರಿಯಾಗಿ ವೀಡಿಯೋ ಮಾಡೋಕ್ಕೂ ಬರೋದಿಲ್ಲ. ಹಾಗೆ ಅವ್ರಿಗೂ ಅಷ್ಟು ಬೇಗ ನಾನು ನಿದ್ದೆಯಿಂದ ಎಬ್ಸಿರಲಿಲ್ಲ. ಮಕ್ಕಳನ್ನ ಸ್ವಲ್ಪ ಲೇಟಾಗೇ ಎಬ್ಸಿದ್ದೆ, ನಾನು ಮಾತ್ರ ಬೇಗ ಎದ್ದಿದ್ದೆ. ವೀಡಿಯೋ ತೆಗಿತಾಯಿದ್ರೆ ಕೆಲಸ ಅನ್ನೋದು ಬೇಗ ನಡೆಯೋದಿಲ್ಲ ಅಲ್ವ, ಹಾಗಾಗಿ ನಾನು ಅಷ್ಟೊಂದು ವೀಡಿಯೋ ಏನು ಮಾಡಿಲ್ಲ. ಪೂಜೆ ಮಾಡುವಾಗ ಮಾತ್ರ ವೀಡಿಯೋ ಮಾಡಿದ್ದೆ. ಈಗ ಪೂಜೆ ಎಲ್ಲ ಕೂಡ ಆದಮೇಲೆ ಮಕ್ಕಳಿಗೆ ನಾವು ಬಾಗಿನ ಕೊಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ, ಮಕ್ಕಳು ದೇವರ ಸಮಾನ ಅಂತಾರಲ್ವ, ಹಾಗಾಗಿ ನಾನು ಮಕ್ಕಳಿಗೂ ಕೂಡ ಕಾಲುಗಳಿಗೆಲ್ಲ ಅರಿಶಿನ ಹಚ್ಚಿ ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ದೆ. ಚಿನ್ನಗೂ ಕೂಡ ಈ ಥರದ್ದು ತುಂಬ ಇಷ್ಟ. ಅವಳು ಕೂಡ ನನ್ನ ಕಾಲಿಗೆಲ್ಲ ಅರಿಶಿನ ಹಚ್ತಾಯಿದ್ಲು. ಫಸ್ಟ್ ನಾನು ಅವಳಿಗೆ ಕಾಲಿಗೆ ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಕೈಗೆ ನಾವು ದಾರ ಕಟ್ಕೊತೀವಲ್ವ, 9 ಗಂಟಿನ ದಾರ, ಅದನ್ನು 3 ಜನ ಕೂಡ ಕಟ್ಕೊಂಡ್ವಿ. ಈ ಥರ ಪೂಜೆ ಏನಾದರೂ ವ್ರತಗಳು ಮಾಡಬೇಕಾದ್ರೆ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವ. ಒಬ್ಬರು ಇಬ್ಬರು ಇದ್ದಾಗ ಅಷ್ಟೊಂದು ಇಂಟ್ರೆಸ್ಟ್ ಆಗಿರಲ್ಲ, ಹಾಗಂತ ಬರೋ ಅಂಥವ್ರು ಯಾರೂ ಇರಲ್ಲ. ನಮ್ಮ ಊರು ದೂರನೂ ಇದೆ, ನೆಂಟರುಗಳೆಲ್ಲ. ಇನ್ನೊಂದು ಪ್ರತಿಯೊಬ್ಬರು ಕೂಡ ಅವ್ರವ್ರ ಮನೆಯಲ್ಲಿ ಪೂಜೆಗಳು ಮಾಡೋದ್ರಿಂದ ಯಾರೂ ಕೂಡ ಬರೋದಕ್ಕೂ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಜನ ಮಾಡಿಕೊಂಡ್ರೆ ಸಾಕು, ಇನ್ನೇನು ಮಾಡೋಕ್ಕಾಗತ್ತಲ್ವ. ನಿಮ್ಮ ಮನೆಗಳಲ್ಲಿ ನೆಂಟರು ಯಾರಾದರೂ ಬಂದಿದ್ದರೆ, ಅಕ್ಕ ತಂಗಿ ಇನ್ಯಾರಾದರೂ ಅಪ್ಪ ಅಮ್ಮ ಈ ಥರ ಯಾರಾದರೂ ಬಂದಿದ್ದರೆ ತುಂಬಾ ಖುಷಿ ಅಲ್ವಾ. ನಮ್ಮ ಮನೆಯಲ್ಲಿ ಈ ಥರ ಬರೋವಂಥ ನೆಂಟರು ಯಾರೂ ಇಲ್ಲ ಈ ಥರ ಹಬ್ಬಕ್ಕೆ. ನನ್ನ ತಂಗಿಯವರು ಕೂಡ ಅವ್ರವ್ರ ಮನೆಯಲ್ಲಿ ಅವರು ಪೂಜೆಗಳು ಮಾಡೋದ್ರಿಂದ ಯಾರೂ ಕೂಡ ಬರಲ್ಲ ಒಂದು ದಿನಕ್ಕೆ. ಇನ್ನೊಂದು ಎಲ್ಲರೂ ಕೆಲಸಗಳಿಗೆ ಹೋಗೋದ್ರಿಂದ ರಜೆ ಹಾಕ್ಕೊಂಡು ಬರೋಕ್ಕೂ ಆಗೋದಿಲ್ಲ ಅಲ್ವಾ. ಆದರೆ ಹಬ್ಬಗಳ ದಿನ ಮನೆ ತುಂಬ ಜನ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಹಬ್ಬ ಆಚರಣೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡ್ವಿ. ಮಕ್ಕಳು ಚಿಕ್ಕವಿರಬೇಕಾದ್ರೆ ಅವರು ನಿದ್ದೆಯಿಂದ ಏನು ಎದ್ದೊಳ್ತಾ ಇರಲಿಲ್ಲ, ನಾನೊಬ್ಬಳೇ ಪೂಜೆ ಮಾಡ್ಕೊತಾ ಇದ್ದೆ. ಈಗ ಸ್ವಲ್ಪ ಇಬ್ಬರು ದೊಡ್ಡವರಾಗಿರೋದ್ರಿಂದ ಪೂಜೆಗೆ ಅವರು ಕೂಡ ಇರ್ತಾರೆ, ಇದೊಂದು ಖುಷಿ. ಮಕ್ಕಳು ಕೂಡ ನಮ್ಮ ಜೊತೆಯಲ್ಲಿ ಪೂಜೆ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ, ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಚೆನ್ನಾಗಿರುತ್ತಲ್ವ. ಸೊ ನಾನು ಸಿರಿ ಫಸ್ಟು ಚಿನ್ನು ನನಗೆ ಹಚ್ಚದಲ್ವ ಅರಿಶಿನ, ನಾನು ಅವಳಿಗೆ ಹಚ್ಚಿದೆ. ಈಗ ಸಿರಿಗೂ ಕೂಡ ಕಾಲಿಗೆಲ್ಲ ಅರಿಶಿನ ಹಚ್ಚಿ ಅವಳಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಪೂಜೆ ಎಲ್ಲ ಕೂಡ ಮುಗೀತು. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಸುಖ ಸಂತೋಷ ಸಮೃದ್ಧಿಯನ್ನು, ಮಕ್ಕಳಿಗೆ ಆರೋಗ್ಯ ವಿದ್ಯೆಯನ್ನು ಕೊಡಲಿ ಅಂತ ಆಶಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ದೇವಿ ಒಳ್ಳೆಯದನ್ನು, ನೀವು ಬೇಡಿದ್ದನ್ನು ಕೊಡಲಿ ಅಂತ ಕೋರ್ಕೊಳ್ತಾ ಹಬ್ಬನ ನಾನು ಈ ರೀತಿ ಆಚರಣೆ ಮಾಡಿದೆ. ನೀವೆಲ್ಲರೂ ಕೂಡ ಯಾವ ರೀತಿ ಆಚರಣೆ ಮಾಡ್ತೀರ ಅನ್ನೋದನ್ನು ತಿಳಿಸಿ ನನಗೂ ಕೂಡ. ಈಗ ಸಿರಿಗೆ 9 ಗಂಟಿನ ದಾರ ಕಟ್ಟಿದ್ಮೇಲೆ ಅವಳು ನನಗೆ ಕಟ್ತಿದ್ದಾಳೆ, ಚಿನ್ನುಗೆ ನಾನೇ ಕಟ್ಟಿದೆ. ಓಕೆ ಸ್ನೇಹಿತರೆ,
ಇದು ಸಾಯಂಕಾಲ ವಿಡಿಯೋ. ಬೆಳಗ್ಗೆ ಎಲ್ಲ ಪೂಜೆ ಆದಮೇಲೆ ಮತ್ತು ಸಾಯಂಕಾಲ 6:30 ಹಂಗಾಗಿತ್ತು. ಒಂದಾದರೂ ದೀಪ ಉರಿತಾನೆ ಇರಬೇಕು ಅಂತ ಹೇಳ್ತಾರಲ್ವ, ಕೆಲವು ದೀಪಗಳು ಮಾತ್ರ ಹಾರೋಗಿತ್ತು. ದೊಡ್ಡದು ಒಂದು ಜೊತೆ ದೀಪ ಉರಿತಾ ಇತ್ತು, ಅದನ್ನು ಬೆಳಗ್ಗೆಯಿಂದ ನೋಡ್ಕೊತಾನೆ ಇದ್ವಿ. ಈಗ ಸಾಯಂಕಾಲ ಮತ್ತೆ ಪೂಜೆ ಮಾಡಿ ಮುತ್ತೈದವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ಲ. ಮನೆಯಲ್ಲಿ ಇಬ್ಬರು ನಾವು ಬೇರೆ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋದರೆ ಒಬ್ಬರಾದರೂ ಮನೇಲಿ ಇರ್ತಾಯಿದ್ವಿ. ಮನೆಯಲ್ಲಿರೋರು ಇನ್ನೊಬ್ಬರಿಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ನಾನು ಯಾರು ಬಂದಿದ್ದು ಕೂಡ ವಿಡಿಯೋ ಏನು ಮಾಡಿಲ್ಲ. ಇನ್ನೊಂದೇನೆಂದರೆ ನಮ್ಮ ಮನೆ ಹತ್ರ ಜಾಸ್ತಿ ಜನ ಸಿಗೋದಿಲ್ಲ, ಸುತ್ತಲೂ ಸ್ವಲ್ಪ ಮುಸ್ಲಿಮ್ಸ್ ಜಾಸ್ತಿ ಇರೋದರಿಂದ ಅರಿಶಿನ ಕುಂಕುಮಕ್ಕೆ ಬರೋರು ತುಂಬಾ ಕಡಿಮೆ. ಹುಡ್ಕಾಡಬೇಕಾಗುತ್ತೆ ಎಷ್ಟು ಜನ ಸಿಗ್ತಾರೆ ಅಂತ, ಆ ರೀತಿ ಇದೆ ನಮ್ಮ ಮನೆ ಹತ್ರ. ಪೂಜೆ ಎಲ್ಲ ಕೂಡ ಮತ್ತು ಸಾಯಂಕಾಲ ಪೂಜೆಗಳನ್ನೆಲ್ಲ ಕೂಡ ಮಾಡಿ ಮುತ್ತೈದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ನಾನು ಕೂಡ ಬೇರೆಯವ್ರ ಮನೆಗೂ ಕೂಡ ಹೋಗಿ ಬಂದಿದ್ದೆ. ನಾನು ಚಿನ್ನು ಕೆಲವ್ರ ಮನೆಗೆ ಹೋಗಿದ್ವಿ, ಸಿರಿ ಮತ್ತು ನಾನು ಇನ್ನು ಕೆಲವ್ರ ಮನೆಗೆ ಹೋಗಿದ್ವಿ. ಒಬ್ಬೊಬ್ಬರೇ ಹೋಗು ಅಂತಂದ್ರೆ ಅವರು ಹೋಗೋದಿಲ್ಲ. ಮತ್ತು ಕರೆಯೋದಕ್ಕೆ ಮಾತ್ರ ಚಿನ್ನು ಹೋಗಿದ್ಲು. ಅವಳು ಬೆಳಗ್ಗೆಯಿಂದನೇ ಯಾರ್ಯಾರನ್ನು ಕರಿಬೇಕು ಅನ್ನೋದನ್ನು ಲೆಕ್ಕ ಹಾಕ್ಕೊಂಡು ಇಟ್ಕೊಂಡಿದ್ಲು. ಹೋಗಿ ಎಲ್ಲರೂ ಅವಳೇ ಇನ್ವೈಟ್ ಮಾಡಿ ಬಂದಳು. ಅವಳಿಗೆ ಈ ಥರದ್ರಲ್ಲಿ ತುಂಬಾ ಇಂಟ್ರೆಸ್ಟು, ಚೆನ್ನಾಗಿ ಮಾಡ್ತಾಳೆ. ಸಾಯಂಕಾಲ ಎಲ್ಲ ಪೂಜೆ ಈಗ ಮುಗೀತು. ಸಾಯಂಕಾಲ ಸಿರಿ ಲಂಗ ದಾವಣಿ ಹಾಕ್ಕೊಂಡಿದ್ಲು. ಲಾಸ್ಟ್ ಟೈಮು 3 ಇಯರ್ಸ್ ಆಯಿತು ಅನಿಸುತ್ತೆ, ಯುಗಾದಿ ಹಬ್ಬಕ್ಕೆ ಹಾಕ್ಕೊಂಡಿದ್ಲು. ಮತ್ತೆ ಹಾಕೇ ಇರಲಿಲ್ಲ ಲಂಗ ದಾವಣಿನ. ಸೊ ಇವತ್ತು ಬೆಳಗ್ಗೆ ಹಾಕಿರಲಿಲ್ಲ, ಟೈಮ್ ಆಗಿತ್ತು ಅಂತ ಸಾಯಂಕಾಲ ಮತ್ತೆ ಸಿರಿ ಲಂಗ ದಾವಣಿನ ಹಾಕ್ಕೊಂಡಿದ್ಲು. ಆ ಚಿನ್ನು ವೇಷನ ಹಾಕ್ಕೊಬಿಟ್ಟಿದ್ಲು. ಬೆಳಗ್ಗೆ ಲಂಗ ಬ್ಲೌಸ್ ಹಾಕಿದ್ಲಲ್ಲ. ಬಿಸಿ ಅಂತೂ ಎಷ್ಟಿತ್ತು ಅಂದರೆ ದೀಪಗಳೆಲ್ಲ ಹಚ್ಚಿರೋದ್ರಿಂದ ನಾವು ಫ್ಯಾನ್ ಹಾಕೋದಕ್ಕೂ ಆಗೋದಿಲ್ಲ. ಸೆಕೆ ಅಂತೂ ತುಂಬಾ ಸೋರೋಗ್ತಾಯಿತ್ತು, ಹಂಗೆ ಅಷ್ಟು ಸೆಕೆ ಆಗ್ತಾಯಿತ್ತು. ನೋಡಿ ಸಿರಿ ಈ ರೀತಿ ರೆಡಿ ಆಗಿದ್ದಾಳೆ, ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಈಗ ಎಲ್ಲರೂ ಮುತ್ತೈದೆಯರು ಬಂದು ಅರಿಶಿನ ಕುಂಕುಮ ತಗೊಂಡು ಹೋದ್ಮೇಲೆ ಕೊನೆಯದಾಗಿ ಕೆಂಪು ನೀರನ್ನು ಮಾಡಿ ದೇವಿಗೆ ದೃಷ್ಟಿ ತೆಗಿತಾ ಇದ್ವಿ. ದೇವಿಗೂ ಕೂಡ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರಲ್ವ, ಹಾಗಾಗಿ ಕೆಂಪು ನೀರಿಂದ ದೃಷ್ಟಿನ ತೆಗಿತಾ ಇದ್ದೀವಿ. ಮತ್ತು ಕಳಶನ ನಾನು ನೈಟೇನೆ ಕರಲಿಸ್ತೀನಿ, ಬೆಳಗ್ಗೆವರೆಗೂ ಇಟ್ಟಿರೋದಿಲ್ಲ. ಬೆಳಗ್ಗೆವರೆಗೂ ಇರುತ್ತೆ, ಆದರೆ ಈಗಲೇ ಕರಲಿಸಿ ಪೂಜೆನ ಮಾಡಿ ಇಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.